ಸ್ನೇಹಿತರೆ, ಇರಾನ್ನಲ್ಲಿ ದೊಡ್ಡ ತಲೆಯನ್ನ ಇಸ್ರೇಲ್ ಉರುಳಿಸಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇಸ್ರೇಲ್ ಇರಾನ್ ಒಳಗಡೆ ವಿಧ್ವಂಸಕ ದಾಳಿ ಮಾಡಿ ದೊಡ್ಡ ದೊಡ್ಡ ತಲೆಗಳನ್ನ ಉರುಳಿಸಿದೆ. ಅದು ಯಾರು? ಈ ಸಲ ಇರಾನ್ನ ಅತಿ ದೊಡ್ಡ ನಾಯಕ ಅಂದ್ರೆ ಟಾಪ್ 2 ಅಲಿ ಖಾಮಿನೈ ಇದ್ದಾಗಲೂ ಕೂಡ ಟಾಪ್ 2 ನಂಬರ್ 2 ಆಗಿದ್ದ. ಈಗ ಮುಜ್ತಬಾ ಖಾಮಿನೈ ಟೈಮ್ ನಲ್ಲೂ ಕೂಡ ನಂಬರ್ 2 ಆಗಿರೋ ಭದ್ರತಾ ಮುಖ್ಯಸ್ಥ ಅಲಿ ಲಾರಿಜಾನಿಯನ್ನೇ ಹತ್ಯೆ ಮಾಡಿರೋದಾಗಿ ಇಸ್ರೇಲ್ ಘೋಷಿಸಿದೆ. ಈ ಅಲಿ ಲಾರಿಜಾನಿ ಅಮೆರಿಕ ಮತ್ತು ಇಸ್ರೇಲ್ಗೆ ಅತಿ ದೊಡ್ಡ ಶತ್ರುವಾಗಿದ್ರು. ಖಾಮಿನೈ ಆಡಳಿತದಲ್ಲಿ ಪ್ರಮುಖ ನಿರ್ಧಾರಗಳನ್ನು ತಗೊಳ್ತಾ ಇದ್ರು. ಇಡೀ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ನ ಬೆನ್ನೆಲುಬಾಗಿದ್ರು. ಇರಾನ್ನ ಸುಪ್ರೀಂ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ನ ಜನರಲ್ ಸೆಕ್ರೆಟರಿ ಆಗಿದ್ರು ಅಲಿ ಲಾರಿಜಾನಿ. ಇರಾನ್ ಭದ್ರತೆಯ ಸಂಪೂರ್ಣ ಜವಾಬ್ದಾರಿಯನ್ನ ಹೊತ್ತಿದ್ರು. ಮುಂದಿನ ಸುಪ್ರೀಂ ಲೀಡರ್ ಚರ್ಚೆ ಬಂದಾಗ ಇವರನ್ನೂ ಕನ್ಸಿಡರ್ ಮಾಡಲಾಗಿತ್ತು. ಆದ್ರೆ ಇವರು ಆಯತುಲ್ಲಾ ಅಲ್ಲ, ಪದವಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಡ್ರಾಪ್ ಮಾಡಲಾಗಿತ್ತು. ಖಾಮಿನೈ ಮಗ ಮುಜ್ತಬಾ ಖಾಮಿನೈ ಕೂಡ ಆಯತುಲ್ಲಾ ಅಲ್ಲ, ಅವ್ರ ಹತ್ರನೂ ಪದವಿ ಇಲ್ಲ, ಆದ್ರೆ ಅವ್ರ ಮಗ ಅಲ್ವಾ, ಸೊ ಮಾಡ್ಬಿಟ್ಟಿದ್ದಾರೆ ಅವ್ರನ್ನ ಸುಪ್ರೀಂ ಲೀಡರ್ ಆಗಿ. ಬಟ್ ಇವರಿಗೆ ಅದು ಅಡ್ಡ ಬಂದಿತ್ತು. ಈಗ ಇದೇ ಲಾರಿಜಾನಿಯನ್ನ ಹೊಡೆದು ಹಾಕಿದೀವಿ ಅಂತ ಇಸ್ರೇಲ್ ಘೋಷಿಸಿದೆ. ಈ ಬಗ್ಗೆ ಇಸ್ರೇಲ್ನ ರಕ್ಷಣಾ ಸಚಿವ ಇಸ್ರೇಲ್ ಕಾರ್ಡ್ಸ್ ಮಾಹಿತಿ ಕೊಟ್ಟಿದ್ದಾರೆ. ಲಾರಿಜಾನಿ ಮತ್ತು ಬಸೀಜ್ ಕಮಾಂಡರ್ ಗಳನ್ನ ಹೊಡೆದು ಹಾಕಿದಿವೆ. ಎಲ್ಲರೂ ಖಾಮಿನೈ ಸೇರ್ಕೊಂಡಿರೋ ನರಕಕ್ಕೆ ಇವರು ಕೂಡ ಹೋಗಿದ್ದಾರೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇದು ದೊಡ್ಡದಿದು, ಯಾಕಂದ್ರೆ ದಿನ ಬೆಳಗಾದ್ರೆ ಅಮೆರಿಕವನ್ನ ಇಸ್ರೇಲ್ ಅನ್ನ ಕೌಂಟರ್ ಮಾಡ್ತಾ ಇದ್ದವರೇ ಅಲಿ ಲಾರಿಜಾನಿ. ಟ್ರಂಪ್ಗಂತೂ ನೀನ್ ಸಾಹಿತ್ಯ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ರು ಇವರು. ಅಷ್ಟು ಮಾತ್ರ ಅಲ್ಲ, ಅಮೆರಿಕ ಸರ್ಕಾರಕ್ಕೆ ನಿಮ್ಮ ಅಧ್ಯಕ್ಷ ಎಪ್ಸ್ಟೀನ್ ಐಲ್ಯಾಂಡ್ ಅಲ್ಲಿ ಇರ್ಬೋದು ನೋಡಿ ಅನ್ನೋ ರೀತಿಯಲ್ಲೂ ಕೂಡ ಹೇಳಿಕೆಯನ್ನು ಕೊಟ್ಟು ಟ್ರಂಪ್ ರನ್ನ ಕೂಡ ಕೆಣಕಿದ್ರು. ಆದ್ರೆ ಈಗ ಅವ್ರನ್ನ ಹೊಡೆದು ಹಾಕಲಾಗಿದೆ ಅನ್ನೋ ಘೋಷಣೆಯನ್ನ ಮಾಡಲಾಗಿದೆ. ಈ ಬಗ್ಗೆ ಇರಾನ್ ಕಡೆಯಿಂದ ಕ್ಲಾರಿಫಿಕೇಶನ್ ಇನ್ನಷ್ಟೇ ಬರಬೇಕು. ಒಂದು ವೇಳೆ ಇದು ಕನ್ಫರ್ಮ್ ಆದ್ರೆ 100% ಗ್ಯಾರಂಟಿ ಆದ್ರೆ ಯುದ್ಧಕ್ಕೆ ಇನ್ನೊಂದು ದೊಡ್ಡ ತಿರುವು. ಇದು ಇರಾನ್ ಮತ್ತಷ್ಟು ಉಗ್ರವಾಗಿ ವರ್ತಿಸುವ ಆತಂಕ ಇರುತ್ತೆ. ಸ್ನೇಹಿತರೆ, ಈ ಅಲಿ ಲಾರಿಜಾನಿ IRGC ನ ಬ್ರೇನ್. ಇದೇ ಕಾರಣಕ್ಕೆ ಅಮೆರಿಕ ಈತನ ತಲೆ ಮೇಲೆ $10 ಮಿಲಿಯನ್ ಅಂದ್ರೆ 92 ಕೋಟಿ ರೂಪಾಯಿ ಬಹುಮಾನ ಇಟ್ಟಿತ್ತು. ಇರಾನ್ ಸೇನೆ ಮತ್ತು ರಾಜಕಾರಣಿಗಳ ನಡುವೆ ಸೇತುವೆಯಾಗಿ ಕೆಲಸ ಮಾಡ್ತಾ ಇದ್ದ ವ್ಯಕ್ತಿ ಈತ. ಆಲ್ರೆಡಿ ಖಾಮಿನೈ ಸಾವಿನಿಂದ ಇರಾನ್ ಒಳಗಡೆ ಕನ್ಫ್ಯೂಷನ್ ಇದೆ. ರಾಜಕಾರಣಿಗಳು ಮತ್ತು ಸೇನೆ ನಡುವೆ ಹೊಂದಾಣಿಕೆ ಆಗ್ತಿಲ್ಲ. ಆ ಗ್ಯಾಪ್ ಅನ್ನ ಲಾರಿಜಾನಿ ತುಂಬ್ತಾ ಇದ್ರು. ಈಗ ಈತನು ಇಲ್ಲವಾದ್ರೆ ಇರಾನ್ನ ಹೆಡ್ ಮಾಸ್ಟರ್ ಕೊರತೆ ಇರಾನ್ ಅನ್ನ ಕಾಡುತ್ತೆ. IRGCಗೆ ದೊಡ್ಡ ಪೆಟ್ಟು ಬೀಳುತ್ತೆ. ನಿಮಗೆ ನೆನಪಿರಬಹುದು, ಯುದ್ಧ ಶುರುವಾದ ದಿನದಿಂದಲೂ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ರು. ಇರಾನ್ ಯಾವ ಕಾರಣಕ್ಕೂ ಬಗ್ಗಲ್ಲ ಅಂತ ದಿನವೂ ಧಮಕಿ ಹಾಕ್ತಾ ಇದ್ರು. ಸೊ ಈಗ ಇವರ ಸಾವು ಖಾಮಿನೈ ಸಾವಿನ ಬಳಿಕ ಅತಿ ದೊಡ್ಡ ಸಾವಾಗುತ್ತೆ ಇರಾನ್ ಅಲ್ಲಿ. ಈ ಯುದ್ಧದಲ್ಲಿ ಇಸ್ರೇಲ್ಗೆ ಅತಿ ದೊಡ್ಡ ಮುನ್ನಡೆ ಆಗುತ್ತೆ. ಇದು ಅಷ್ಟು ಮಾತ್ರ ಅಲ್ಲ, ಪ್ರಮುಖ ತಲೆಗಳನ್ನೇ ಹೊಡೆಯಲಾಗಿದೆ ಈ ಸಲ. ಇರಾನ್ನ ಬಸೀಜ್ ಯೂನಿಟ್ ನ IRGC ನ ಒಂದು ಯೂನಿಟ್ ಇದು ಬಸೀಜ್ ಫೋರ್ಸ್. ಅದರ ಕಮಾಂಡರ್ ಗೊಲಾಮ್ ರೆಜಾ ಸೊಲೆಮಾನಿಯನ್ನ ಹೊಡೆದು ಹಾಕಿದ್ದೀವಿ ಅಂತ ಇಸ್ರೇಲ್ ಹೇಳಿದೆ. ಈತ ಕಳೆದ 6 ವರ್ಷಗಳಿಂದ ಬಸೀಜ್ ಯೂನಿಟ್ ನ ಕಮಾಂಡರ್ ಆಗಿದ್ದ. ಇರಾನ್ ನಲ್ಲಿ ಜನಸಾಮಾನ್ಯರ ಪ್ರತಿಭಟನೆಗಳನ್ನ ಹತ್ತಿಕ್ಕುವಲ್ಲಿ ಈತನ ಪಾತ್ರ ಬಹಳ ದೊಡ್ಡದಿತ್ತು. ಈತನ ನೇತೃತ್ವದ ಬಸೀಜ್ ಪಡೆ ಅಮಾಯಕ ಪ್ರತಿಭಟನಾಕಾರರ ಮೇಲೆ ಅತಿಯಾದ ಹಿಂಸೆ ಮಾಡೋದು, ಅಕ್ರಮವಾಗಿ ಬಂಧಿಸುವುದು ಮತ್ತು ಬಲವಂತವಾಗಿ ಪ್ರತಿಭಟನೆಯನ್ನ ಹತ್ತಿಕ್ಕೋ ಕೆಲಸ ಮಾಡ್ತಾ ಇತ್ತು. ಈತನ ನಿಗಾ ಮುಗಿಸಿದೀವಿ ಅಂತ ಇಸ್ರೇಲ್ ಸೇನೆ ಹೇಳಿದೆ. ಎಗೇನ್ ಇದು ಕೂಡ ಬಿಗ್ ಬೇಟೆ. ಬಸೀಜ್ ಫೋರ್ಸ್ ಖಾಮಿನೈ ಆಡಳಿತದ ಆಂತರಿಕ ರಕ್ಷಣಾ ಪಡೆ ತರ, ಇರಾನ್ ಸರ್ಕಾರದ ಕಣ್ಣು ಮತ್ತು ಕಿವಿ ತರ. ಇರಾನ್ ನಲ್ಲಿ ಜನ ಸರ್ಕಾರದ ವಿರುದ್ಧ, ಖಾಮಿನೈಗಳ ವಿರುದ್ಧ ಬೀದಿಗಿಳಿದಾಗ ಅವ್ರನ್ನ ಹದ್ದು ಬಸ್ತಲ್ಲಿಡೋದು, ಹತ್ತಿಕ್ಕೋದು, ನಾಶ ಮಾಡೋದು, ಮುಗಿಸೋದು ಈ ಬಸೀಜ್ ಫೋರ್ಸ್ ನ ಕೆಲಸ. ಸೊಲೈಮಾನಿ ಈ ಪಡೆಯನ್ನ ಕ್ರೂರವಾಗಿ ಮುನ್ನಡೆಸ್ತಾ ಇದ್ದ ವ್ಯಕ್ತಿ. ಈಗ ಅದರ ಮುಖ್ಯಸ್ಥನು ಗಾನ್ ಆದ್ರೆ, ಸುಲೈಮಾನೂ ಗಾನ್ ಆದ್ರೆ ದೊಡ್ಡ ಪೆಟ್ಟು ಬೀಳುತ್ತೆ. ಈಗ ಆಲ್ರೆಡಿ ಬಸೀಜ್ ಫೋರ್ಸ್ ನ ಮೇಲೆ ಇಸ್ರೇಲ್ ಬ್ಯಾಕ್ ಟು ಬ್ಯಾಕ್ ದಾಳಿಗಳನ್ನ ಮಾಡಿದೆ. ಅವರ ಸಂಪೂರ್ಣ ಶಕ್ತಿಯನ್ನ ಹೊಸಕಿ ಹಾಕ್ತಾ ಇದೆ. ಇದರ ನಡುವೆ ಈ ಬೆಳವಣಿಗೆ ಆಗಿದೆ. ಈಗ ಇನ್ನು ಇರಾನ್ನ ಇತರ ಭಾಗಗಳ ಮೇಲೂ ಕೂಡ ಇಸ್ರೇಲ್ ದಾಳಿ ಮಾಡಿದೆ. ತೆಹರಾನ್ ನಲ್ಲಿರೋ ಇರಾನ್ ಸೇನೆಯ ಕಮಾಂಡ್ ಸೆಂಟರ್ಗಳು, ಡ್ರೋನ್ ನೆಲೆಗಳು ಮತ್ತು ಮಿಸೈಲ್ ಸ್ಟೋರೇಜ್ ಘಟಕಗಳ ಮೇಲೆ ನಿರಂತರವಾಗಿ ವೈಮಾನಿಕ ದಾಳಿ ಮಾಡಿದೆ. ಇತ್ತ ಶಿರಾಜ್ ನಗರದಲ್ಲೂ ಕೂಡ ಇರಾನ್ ಭದ್ರತಾ ಪಡೆಗಳ ಮುಖ್ಯ ಕಚೇರಿ ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿ ಉಡಾವಣಾ ಕೇಂದ್ರಗಳನ್ನ ಧ್ವಂಸ ಮಾಡಲಾಗಿದೆ. ಇತ್ತ ಇರಾನ್ನ ತಬ್ರೇಜ್ ನಗರದಲ್ಲಿ ಇರಾನ್ನ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ಪೂರ್ತಿ ಧ್ವಂಸ ಮಾಡಿದೀವಿ ಅಂತ ಇಸ್ರೇಲ್ ಸೇನೆ ಮಾಹಿತಿ ಕೊಟ್ಟಿದೆ. ಅಮೆರಿಕ ಮತ್ತು ಇಸ್ರೇಲ್ ದಾಳಿಯಿಂದ ಕಂಗೆಟ್ಟಿರೋ ಇರಾನ್ನಲ್ಲಿ ಈಗ ಅಕ್ಷರಶಃ ಮಹಾಪಲಾಯನ. ಜೀವ ಉಳಿಸ್ಕೊಳ್ಳೋಕೆ ಬರೋಬ್ಬರಿ 32 ಲಕ್ಷ ಜನ ಮನೆ ಮಠ ಬಿಟ್ಟು ಬೀದಿಗಿಳಿದಿದ್ದಾರೆ. ಆಲ್ರೆಡಿ ಇಷ್ಟು ಜನ ಇರಾನ್ ಬಿಟ್ಟು ಓಡಿ ಹೋಗಿದ್ದಾರೆ ಅಂತ ಹೇಳಿ ವಿಶ್ವಸಂಸ್ಥೆಯ ನಿರಾಶ್ರಿತರ ಏಜೆನ್ಸಿ UNHCR ಹೇಳಿದೆ. ಇರಾನ್ ಸುತ್ತಮುತ್ತ 7 ರಾಷ್ಟ್ರಗಳ ಬಾರ್ಡರ್ ಇದ್ದು ಜನರೆಲ್ಲ ಪ್ರಾಣ ಉಳಿಸ್ಕೊಳ್ಳೋಕೆ ಆ ದೇಶಗಳ ಕಡೆಗೆ ಓಡುತ್ತಿದ್ದಾರೆ. ಅತಿ ಉದ್ದದ ಗಡಿ ಹಂಚಿಕೊಂಡಿರೋ ಇರಾಕ್, ಆ ಕಡೆ ಅಫ್ಘಾನಿಸ್ತಾನ, ಪಾಕಿಸ್ತಾನ, ಟರ್ಕಿ, ಅಜರ್ಬೈಜಾನ್, ಅರ್ಮೇನಿಯಾ ಮತ್ತು ತುರ್ಕ್ಮೆನಿಸ್ತಾನ್ ಗಡಿಗಳ ಕಡೆಗೆ ಈ ನಿರಾಶ್ರಿತರ ದಂಡು ಹೋಗ್ತಾ ಇದೆ. ಇಷ್ಟು ದಿನ ಅಲ್ಲಿಂದ ಇಲ್ಲಿಗೆ ಬಂದು ಇರ್ತಾ ಇದ್ರು. ಈಗ ಇರಾನೇ ನರಕ ಆಗಿದೆ. ಸೊ ಅಲ್ಲಿಂದ ಹೊರಗೆ ಓಡುವ ಪರಿಸ್ಥಿತಿ ಅವರಿಗೆ ಬಂದಿದೆ. ಫೆಬ್ರವರಿ 28ರಿಂದ ಇರಾನ್ ಮೇಲೆ ನಡೀತಾ ಇರೋ ಅಮೆರಿಕ ಮತ್ತು ಇಸ್ರೇಲ್ ದಾಳಿಯಿಂದಾಗಿ ಸಾವಿನ ಸಂಖ್ಯೆ 1444ಕ್ಕೆ ಏರಿಕೆಯಾಗಿದೆ. 18,551 ಜನ ತೀವ್ರ ಗಾಯಗೊಂಡಿದ್ದಾರೆ. ಇನ್ನು ರಾಜಧಾನಿ ಟೆಹರಾನ್ ಕಡೆಗೆ ಬಂದರೆ ಗಾಜಾ ರೀತಿ ಕಾಣಿಸ್ತಾ ಇದೆ. ಸುಮಾರು 12,000 ಮನೆಗಳು ಈ ದಾಳಿಯಲ್ಲಿ ಭಾಗಶಃ ಧ್ವಂಸವಾಗಿವೆ.
ಬರೀ ಮನೆಗಳಷ್ಟೇ ಅಲ್ಲ, 50ಕ್ಕೂ ಅಧಿಕ ಸ್ಮಾರಕಗಳು ಮತ್ತು ಮ್ಯೂಸಿಯಂಗಳು ಅಮೆರಿಕ ಮತ್ತು ಇಸ್ರೇಲ್ ದಾಳಿಗೆ ತುತ್ತಾಗಿವೆ. ತೆಹರಾನ್ನ ಐತಿಹಾಸಿಕ ಗೋಲೆಸ್ತಾನ್ ಪ್ಯಾಲೇಸ್, ಟೆಹರಾನ್ ಬಜಾರ್, ಹಳೆಯ ಸೆನೆಟ್ ಬಿಲ್ಡಿಂಗ್ ಮತ್ತು ಇಸ್ಫಹಾನ್ ನಗರದಲ್ಲಿರೋ ಯುನೆಸ್ಕೋ ಮಾನ್ಯತೆ ಪಡೆದ ಇಮಾಮ್ ಶಾ ಮಸೀದಿ ಕೂಡ ಡ್ಯಾಮೇಜ್ ಆಗಿದೆ. ಇರಾನ್ ದಾಳಿಯಿಂದ ಇಸ್ರೇಲ್ನಲ್ಲೂ ಕೂಡ ಹಾನಿಯಾಗಿದೆ. ಯುದ್ಧ ಶುರುವಾದಾಗಿನಿಂದ ಇಲ್ಲಿಯವರೆಗೆ ಬರೋಬ್ಬರಿ 3,530 ಜನ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತ ಇಸ್ರೇಲ್ ಆರೋಗ್ಯ ಇಲಾಖೆ ಮಾಹಿತಿ ಕೊಟ್ಟಿದೆ. ಸದ್ಯಕ್ಕೆ ವಿವಿಧ ಆಸ್ಪತ್ರೆಗಳಲ್ಲಿ 86 ಮಂದಿ ಚಿಕಿತ್ಸೆಯನ್ನು ಪಡಿತಾ ಇದ್ದು, ಇವರಲ್ಲಿ 8 ಜನರ ಸ್ಥಿತಿ ತುಂಬಾನೇ ಸೀರಿಯಸ್ ಆಗಿದೆ. ಇಷ್ಟಾದರೂ ಯುದ್ಧ ಮಾತ್ರ ನಿಲ್ಲೋ ಲಕ್ಷಣ ಇಲ್ಲ. ಗಲ್ಫ್ ರಾಷ್ಟ್ರಗಳ ವಿರುದ್ಧ ಇರಾನ್ ದಾಳಿಗಳು ಕಂಟಿನ್ಯೂ ಆಗಿವೆ. ಸೌದಿ ಅರೇಬಿಯಾದ ಪೂರ್ವ ಪ್ರಾಂತ್ಯದಲ್ಲಿ ಇರಾನ್ನ ಡ್ರೋನ್ ದಾಳಿಗಳು ನಿಲ್ತಾನೇ ಇಲ್ಲ. ಇರಾನ್ ಅಲೆಯಾಗಿ ಡ್ರೋನ್ ಹಾರಿಸ್ತಾ ಇದೆ. ಈಗ ಮತ್ತೆ ದಾಳಿ ಮಾಡೋಕೆ ಬಂದಿದ್ದ 3 ಡ್ರೋನ್ಗಳನ್ನು ಹೊಡೆದು ಹಾಕಿದೀವಿ ಅಂತ ಸೌದಿ ಹೇಳಿದೆ. ಇದಕ್ಕೂ ಮೊದಲು 10ಕ್ಕೂ ಅಧಿಕ ಡ್ರೋನ್ಗಳನ್ನು ಸೌದಿ ಹೊಡೆದು ಹಾಕಿತ್ತು. ಕುವೈತ್ ಮೇಲೂ ಕೂಡ ಇರಾನ್ ದಾಳಿ ಮಾಡಿದೆ. ಆಂಬ್ಯುಲೆನ್ಸ್ ಸೆಂಟರ್ ಮೇಲೆ ಇರಾನ್ ಹಾರಿಸಿದ ಮಿಸೈಲ್ ಅವಶೇಷಗಳು ಬಿದ್ದು 2 ವೈದ್ಯಕೀಯ ಸಿಬ್ಬಂದಿ ಗಾಯಗೊಂಡಿದ್ದಾರೆ. ಇಸ್ರೇಲ್ ಮೇಲೆ ಕೂಡ ಇರಾನ್ ಮಿಸೈಲ್ ಹಾರಿಸಿದೆ. ಈ ಮಿಸೈಲನ್ನು ನಾವು ಹೊಡೆದು ಹಾಕಿದ್ದೀವಿ ಅಂತ ಇಸ್ರೇಲ್ ಸೇನೆ ತಿಳಿಸಿದೆ. ಹೊರಗಡೆ ತುಂಬಾ ಅಶಾಂತಿ ಇದೆ, ಆದರೆ ಒಳಗಡೆ ನೀವು ಪ್ರಶಾಂತವಾಗಿ ದೇಶದಲ್ಲಿ ಕಾಶಿ, ಅಯೋಧ್ಯೆ, ರಾಮ ಮಂದಿರ ಎಲ್ಲ ಪ್ರಯಾಣ ಮಾಡ್ಕೊಂಡು ಬರಬೇಕು ಅಂತ ಹೇಳಿದ್ರೆ ಸೈನ್ಸ್ ಟೂರಿಸಂನ ಈ ಪ್ಯಾಕೇಜ್ ನಿಮಗಾಗಿ ಆಸಕ್ತರು ಕಾಲ್ ಮಾಡಿ ಹೋಗಿ ಬರ್ಬೋದು. ಹಿರಿಯ ನಾಗರಿಕರು ಯಾರಾದರೂ ಇದ್ರೆ ಅವರಿಗೆ ಸ್ಪೆಷಲ್ ಕೇರ್ ಇರುತ್ತೆ. ಹಾರ್ಮುಜ್ ಜಲಸಂಧಿ ವಿಚಾರವಾಗಿ ಇರಾನ್ ಜೊತೆ ಸಂಧಾನಕ್ಕೆ ಇಳಿದಿದೆ. ಹಾರ್ಮುಜ್ ಮೂಲಕ ತನ್ನ ಆಯಿಲ್ ಟ್ಯಾಂಕರ್ಗಳಿಗೆ ಹೋಗೋಕೆ ಅವಕಾಶ ಕೊಡಬೇಕು ಅಂತ ಇರಾಕ್ ಸರ್ಕಾರ ಇರಾನ್ ಜೊತೆ ಮಾತುಕತೆ ನಡೆಸ್ತಾ ಇದೆ. ಇರಾಕ್ ಆಯಿಲ್ ಮಿನಿಸ್ಟರ್ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾರ್ಮುಜ್ ಜಲಸಂಧಿ ವಿಚಾರದಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಮತ್ತೆ ಮುಖಭಂಗ ಆಗಿದೆ. ಇದು ಯುರೋಪ್ನ ಯುದ್ಧ ಅಲ್ಲ, ಅಲ್ಲಿಗೆ ನಮ್ಮ ಸೈನಿಕರನ್ನ ಕಳಿಸಿ ಅವರನ್ನ ಅಪಾಯಕ್ಕೆ ಸಿಲುಕಿಸೋಕೆ ನಾವ್ಯಾರೂ ರೆಡಿ ಇಲ್ಲ ಅಂತ ಯುರೋಪಿಯನ್ ಒಕ್ಕೂಟದ ವಿದೇಶಾಂಗ ನೀತಿಯ ಮುಖ್ಯಸ್ಥೆ ಕಾಜಾ ಕಲ್ಲಾಸ್ ಹೇಳಿದ್ದಾರೆ. ಈ ಮಾರ್ಗವನ್ನು ಓಪನ್ ಆಗಿ ಇಡೋಕೆ ಡಿಪ್ಲೊಮಸಿ ಅಂದರೆ ಮಾತುಕತೆಯ ದಾರಿಯನ್ನು ಹುಡುಕಬೇಕು ಅಂತ ಹೇಳಿದ್ದಾರೆ. ಜರ್ಮನಿ ವಿದೇಶಾಂಗ ಸಚಿವ ಬೋರಿಸ್ ಪಿಸ್ಟೋರಿಯಸ್, ಈ ಯುದ್ಧ ನಮ್ಮ ಜವಾಬ್ದಾರಿಯಲ್ಲ, ನಾವು ಮಿಲಿಟರಿ ಎಸ್ಕಲೇಷನ್ಗಿಂತ ಡಿಪ್ಲೊಮಸಿಯನ್ನ ಬೆಂಬಲಿಸ್ತೀವಿ ಅಂತ ಹೇಳಿದ್ದಾರೆ. ಫ್ರಾನ್ಸ್ ಮತ್ತು ಬ್ರಿಟನ್ ಕೂಡ ಹಿಂದೇಟು ಹಾಕಿವೆ. ಫ್ರಾನ್ಸ್ ತನ್ನ ನೌಕಾಪಡೆಯನ್ನ ಪರ್ಷಿಯನ್ ಗಲ್ಫ್ಗೆ ಕಳುಹಿಸೋ ಬದಲು ಮೆಡಿಟರೇನಿಯನ್ ಸಮುದ್ರದ ಪೂರ್ವ ಭಾಗದಲ್ಲೇ ಉಳಿಸ್ಕೊಂಡಿದೆ. ಅಮೆರಿಕದ ಪ್ರೆಷರ್ ಇದ್ರೂ ಕೂಡ ತನ್ನ ಸೇನಾ ನಿಲುವನ್ನು ಕೇವಲ ಡಿಫೆನ್ಸಿವ್ ಅಪ್ರೋಚ್ಗೆ ಮಾತ್ರ ಅವರು ಸೀಮಿತಗೊಳಿಸಿದ್ದಾರೆ. ಅಂದರೆ ಹೊಡೆಯಲ್ಲ, ನಮಗೆ ಹೊಡೆದ್ರೆ ತಡಿತೀವಿ ಅನ್ನೋ ಥರದಲ್ಲಿ ಇವರು ಆಮೇಲೆ ನೋಡೋಣ ಅನ್ನೋ ಥರದಲ್ಲಿ ಇವರು ಬಿಹೇವ್ ಮಾಡ್ತಿದ್ದಾರೆ. ಬ್ರಿಟನ್ ಕೂಡ ಅಮೆರಿಕಾಗೆ ತುಂಬ ಉರಿಸ್ತಾ ಇದೆ. ಈಗ UK ಪ್ರೈಮ್ ಮಿನಿಸ್ಟರ್ ಕಿಯರ್ ಸ್ಟಾರ್ಮರ್, ಈ ಯುದ್ಧಕ್ಕೆ ಎಂಟ್ರಿ ನಾವು ಕೊಡಲ್ಲ, ಇದೆಲ್ಲ ಬೇಗ ಮುಗಿಬೇಕು ಅಂತ ಬಯಸ್ತೀವಿ, ಇದು ಮುಂದುವರೆದ್ರೆ ಪರಿಸ್ಥಿತಿ ಇನ್ನಷ್ಟು ಹದಗೆಡುತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇಟಲಿ ಕೂಡ ಟ್ರಂಪ್ ಒತ್ತಡಕ್ಕೆ ಕೇರ್ ಮಾಡಿಲ್ಲ. ಇಟಲಿಯ ಮೆಲನಿ ಸರ್ಕಾರದ ವಿದೇಶಾಂಗ ಸಚಿವ ಆಂಟೋನಿಯೋ ತಜಾನಿ ತಮ್ಮ ನೇವಿ ಹಾರ್ಮುಜ್ ಜಲಸಂಧಿಯ ಕಾರ್ಯಾಚರಣೆಯಲ್ಲಿ ಎಂಗೇಜ್ ಆಗಿಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಈ ಮೂಲಕ ಯುರೋಪ್ನವರು ಟ್ರಂಪ್ ದುರಹಂಕಾರದ ವರ್ತನೆಗಳಿಗೆ ಬೇಸತ್ತು ಹೋಗೋದಾದರೂ ಹೋಗಯ್ಯ, ಯಾರು ತಲೆ ಕೆಡಿಸ್ಕೊತಾರೆ, ನಮ್ಮ ಡಿಫೆನ್ಸ್ ನಾವು ಮಾಡ್ಕೊತೀವಿ ಅನ್ನೋಕ್ಕೆ ಆ ಡಿಸಿಷನ್ಗೆ ಬಂದಿದ್ದಾರಾ, ಅಷ್ಟು ಬೇಸತ್ತು ಹೋಗಿದ್ದಾರಾ, ಅಥವಾ ಟ್ರಂಪ್ ಇರೋದೇ ಇನ್ನೊಂದು 2-3 ವರ್ಷ, ಅದಾದಮೇಲೆ ಅವ್ರು ಎಲ್ಲಿರ್ತಾರೆ 2ನೇ ಟರ್ಮು, ಹೆಂಗೋ ಸಹಿಸ್ಕೊಂಡು ಹಂಗೆ ತಳ್ಕೊಂಡು ಹೋಗೋಣ, ಆಮೇಲೆ ಹಳೆ ಅಮೆರಿಕ ವಾಪಸ್ ಬರುತ್ತಂತ ಕಾಯ್ತಿದ್ದಾರಾ, ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ. ಇನ್ನು ಯುದ್ಧ ಅನ್ನೋ ಜೇನುಗುಡಿಗೆ ಕೈ ಹಾಕಿರೋ ಟ್ರಂಪ್ಗೆ ಇರಾನ್ ಬಗ್ಗೆ ಮೊದಲೇ ಎಚ್ಚರಿಕೆ ಹೋಗಿತ್ತು ಅಂತ ವರದಿಯಾಗಿದೆ. ಇರಾನ್ ಮೇಲೆ ನಾವು ಅಟ್ಯಾಕ್ ಮಾಡಿದ್ರೆ ಇರಾನ್ ಖಂಡಿತ ಸುಮ್ಮನಿರುವುದಿಲ್ಲ, ಗಲ್ಫ್ನಲ್ಲಿರೋ ಮಿತ್ರ ರಾಷ್ಟ್ರಗಳ ಮೇಲೆ ಪ್ರತಿದಾಳಿ ಮಾಡುತ್ತೆ ಅಂತ ಅಮೆರಿಕದ ಇಂಟೆಲಿಜೆನ್ಸ್ ಅಧಿಕಾರಿಗಳು ಟ್ರಂಪ್ಗೆ ಬ್ರೀಫಿಂಗ್ ಕೊಟ್ಟಿದ್ರು ಅಂತ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. ಇತ್ತೀಚೆಗೆ ಟ್ರಂಪ್ ಇರಾನ್ ಗಲ್ಫ್ ರಾಷ್ಟ್ರಗಳ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನಮಗೆಲ್ಲ ಶಾಕ್ ಆಗಿದೆ ಅಂತ 2 ಸಲ ಪಬ್ಲಿಕ್ ಆಗಿ ಹೇಳಿಕೆ ಕೊಟ್ಟರು. ಆದರೆ ಟ್ರಂಪ್ ಅವರ ಈ ಹೇಳಿಕೆ ಸುಳ್ಳು ಅಂತ ಗೊತ್ತಾಗ್ತಾ ಇದೆ. ರಿಪೋರ್ಟ್ಸ್ ಪ್ರಕಾರ ಗಲ್ಫ್ ರಾಷ್ಟ್ರಗಳು ಅಮೆರಿಕಾಗೆ ಸಪೋರ್ಟ್ ಮಾಡ್ತಿವೆ ಅಂತ ಇರಾನ್ಗೆ ಅನಿಸಿದ್ರೆ ಖಂಡಿತ ಆ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿ ಮಾಡುತ್ತೆ. ಇಸ್ರೇಲ್ ಕೂಡ ಇರಾನ್ನ ಟಾಪ್ ಲೀಡರ್ಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ರೆ ಆಗಲೂ ಇರಾನ್ ಸುಮ್ಮನಿರೋದಿಲ್ಲ. ಅಮೆರಿಕದ ಮಿಲಿಟರಿ ಬೇಸಸ್ ಮತ್ತು ಡಿಪ್ಲೊಮ್ಯಾಟಿಕ್ ಪ್ರದೇಶಗಳ ಮೇಲೆ ದಾಳಿ ಮಾಡೋ ಅಪಾಯ ಇದೆ. ಅದನ್ನು ಮೀರಿನೂ ಏನಾದರೂ ಕೂಡ ಮಾಡಬಹುದು ಅವರು, ಅಂದರೆ ಖಾರವಾಗಿರೋ ಪ್ರತಿಕ್ರಿಯೆ ಬರಬಹುದು ಅನ್ನೋ ಇಂಟೆಲಿಜೆನ್ಸ್ ಟ್ರಂಪ್ಗೆ ಹೋಗಿತ್ತು, ಟ್ರಂಪ್ ಸರ್ಕಾರಕ್ಕೆ. ಆದರೂ ಕೂಡ ಟ್ರಂಪ್ ಅದ್ಯಾವುದಕ್ಕೂ ಕೇರ್ ಮಾಡದೆ ದಾಳಿ ಮಾಡಿದ್ರು. ಈಗ ನೋಡಿದ್ರೆ ಇದೆಲ್ಲ ಗೊತ್ತೇ ಇರಲಿಲ್ಲ, ಇರಾನ್ ಈ ಥರ ಮಿತ್ರರ ಮೇಲೆ ದಾಳಿ ಮಾಡುತ್ತೆ ಅಂತ ಅನ್ಕೊಂಡಿರಲಿಲ್ಲ ಅಂತ ಹೇಳೋ ಮೂಲಕ ಸುಳ್ಳು ಹೇಳ್ತಿದ್ದಾರಾ ಅನ್ನೋ ಚರ್ಚೆ ನಡೀತಾ ಇದೆ. ಮುಜ್ತಬಾ ಖಾಮೆನಿ ಹೆಸರಲ್ಲಿ ಅವರ ಸರ್ಕಾರ ಮತ್ತೊಮ್ಮೆ ಹೊಸ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಹಿಂದೆ ನನ್ನ ತಂದೆಯವರಾದ ಆಯತುಲ್ಲಾ ಅಲಿ ಖಾಮೆನಿ ಆಯಾ ಸರ್ಕಾರಿ ಹುದ್ದೆಗಳಿಗೆ ಯಾರನ್ನೆಲ್ಲ ನೇಮಕ ಮಾಡಿದ್ರೋ ಅವರ ಹುದ್ದೆಗಳು ಹಾಗೆ ಉಳಿತವೆ, ಅವರೆಲ್ಲ ತಮ್ಮ ಕರ್ತವ್ಯವನ್ನು ಮುಂದುವರಿಸಬೇಕು ಅನ್ನೋ ಖಾಮೆನಿ ಕೊಟ್ಟಿರೋ ಹೇಳಿಕೆಯನ್ನು ಇರಾನ್ ಸರ್ಕಾರಿ ಮಾಧ್ಯಮಗಳು ಪ್ರಸಾರ ಮಾಡಿವೆ. ಇದನ್ನೇ ಮೀಡಿಯಾಗಳು ಓದಿ ಹೇಳಿವೆ.
ಆದರೆ ಖುದ್ದು ಮುಜ್ತಬಾ ಖಾಮೆನಿ ಕ್ಯಾಮರಾ ಮುಂದೆ ಬಂದು ಏನೂ ಮಾತಾಡಿಲ್ಲ ಇದುವರೆಗೂ ಕೂಡ. ಹಾಗಾಗಿ ಅವರು ಗಂಭೀರವಾಗಿ ಗಾಯಗೊಂಡ್ಬಿಟ್ಟಿದ್ದಾರೆ, ವಿರೂಪಣೆ ಆಗಿಬಿಟ್ಟಿದ್ದಾರೆ ಅಂತೆಲ್ಲ ಟ್ರಂಪೇ ಹೇಳಿಕೆ ಕೊಟ್ಟಿದ್ರಲ್ಲ. ಹಾಗಾಗಿ ಅನುಮಾನ ಹಾಗೆ ಮುಂದುವರೆದಿದೆ. ಮತ್ತೊಂದು ಕಡೆ ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಬೆಂಜಮಿನ್ ನೆತನ್ಯಾಹು ಬಗ್ಗೆ ಕೂಡ ಇದೇ ರೀತಿಯ ರೂಮರ್ಸ್ ಹರಿದಾಡ್ತಿವೆ. ಅದರಲ್ಲೂ ಕೂಡ ಇಸ್ರೇಲ್ ಸರ್ಕಾರ ಪೋಸ್ಟ್ ಮಾಡಿರೋ ಕೆಲವು ವಿಡಿಯೋಸ್ ಸ್ವಲ್ಪ AI ಜನರೇಟೆಡ್ ವಿಡಿಯೋಸ್ ಥರ ಕಾಣಿಸ್ತಿರೋದು, ಕೆಲವೊಂದಷ್ಟು ಅನುಮಾನಾಸ್ಪದ ವಿಚಾರಗಳು ಅಲ್ಲೂ ಕೂಡ ಇದ್ದಾವೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ವರದಿಯಲ್ಲಿ ನಿಮಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಮನವಿ. ಹಾಗೆ ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಅಲ್ಲಿ ಕ್ಲಿಕ್ ಮಾಡೋ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಆಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಅಷ್ಟು ಮಾತ್ರ ಅಲ್ಲ, ಇದರಿಂದ ನೀವು ನಮ್ಮ ತಂಡಕ್ಕೆ ಶಕ್ತಿ ತುಂಬಿದ ಹಾಗೂ ಕೂಡ ಆಗುತ್ತೆ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.